जुम्दुदोहे पयागुंसीय क्वस्सिदस्य परमं जगाम अनन्तामन्तादुनिर्मिता महीं यस्यां देव अदुर्भोजनानि एका अक्षरान्तिपदाकुं षट्पदाञ्च वाचं देव उपजीवन्ति विश्वे वाचं देव उपजीवन्ति विश्वे वाचं गन्धर्वा पशवो मनुष्याः वाचीम विश्वा भुवना निर्पिता। ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ಯುವ ನಾಯಕ ಇಮ್ರಾನ್ ಎಲಿಗಾರ್ ಇವರ ನೂತನ ಕಚೇರಿ ಧಾರವಾಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಮುಖಂಡರು ದೀಪಕ್ ಚುಂಚುರೆ, ಇಸ್ಮಾಯಿಲ್ ಟಮಾಟ್ಗಾರ್ ಹಾಗೂ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ರಿಬ್ಬನ್ ಕಟ್ ಮಾಡುವ ಮುಖಾಂತರ ಕಚೇರಿ ಉದ್ಘಾಟನೆಗೆ ಚಾಲನೆ ನೀಡಿದರು. ಇವತ್ತು ನೂತನವಾಗಿ ವಿರೋಧ ಪಕ್ಷದ ನಾಯಕ ಸಭಾಂಗಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಧಾರವಾಡದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ನಿಜಕ್ಕೂ ಹುಬ್ಬಳ್ಳಿ ಧಾರವಾಡ ಅಂದರೆ ಮಹಾನಗರ ಪಾಲಿಕೆ ರಾಜ್ಯದ 2ನೇ ರಾಜಧಾನಿ ಇರುವಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ನಿಜಕ್ಕೂ ಇವತ್ತು ಹಲವಾರು ಕೆಲಸ ಕಾರ್ಯಗಳಲ್ಲಿ ಇವತ್ತು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ಇವತ್ತು 1 ವರ್ಷ ಕಾಲ ಅವಕಾಶ ನಮಗೆ ಸಿಕ್ಕಿರುತ್ತೆ. ಅದು 1 ವರ್ಷದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡುವಂಥ ಕೆಲಸವೂ ಕೂಡ ಇದೆ. ಯಾಕಂದರೆ ಸಮಯ ಕಡಿಮೆ, ಕೆಲಸ ಹೆಚ್ಚಿಗೆ ಅನ್ನುವಂಥ ಭಾವನೆ ಕೂಡ ನಾವು ಪರಿಗಣಿಸಿ ಕೆಲಸ ಮಾಡುವಂಥ ಉದ್ದೇಶದಿಂದ ಕೆಲಸ ಮಾಡಬೇಕಾಗಿದೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಸುಮಾರು 25 ವರ್ಷ ಆಡಳಿತ BJPದವರು ಇದ್ದರೂ ಕೂಡ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸೌಂದರ್ಯೀಕರಣ ಬಗ್ಗೆ ಆಗಿರ್ಬೋದು, ವಿಶೇಷವಾದಂಥ ಧಾರವಾಡ ಒಂದು ಸೌಂದರ್ಯೀಕರಣ ಬಗ್ಗೆ ಆಗಿರ್ಬೋದು, ಯಾವುದನ್ನು ಕೂಡ ಒತ್ತು ಕೊಟ್ಟಿಲ್ಲ. ಯಾವಾಗ ಯಾರು ಮೇಯರ್ ಆಗ್ತಾರೆ, ಉಪಮೇಯರ್ ಆಗ್ತಾರೆ, ತಮ್ಮ ವಾರ್ಡ್ ಅಭಿವೃದ್ಧಿ ಮಾಡುವಂಥ ಕೆಲಸ ಅಷ್ಟೇ ಆಗ್ತಾ ಇದೆ. ಸುಮಾರು 25 ವರ್ಷ ಅವ್ರ ಕೈಯಲ್ಲಿ ಅಧಿಕಾರ ಇದ್ದರೂ ಕೂಡ ಇವತ್ತು ಅದರ ಬಗ್ಗೆ ಸಂಪೂರ್ಣವಾದಂಥ ಸಾಮಾನ್ಯ ಸಭೆಯಲ್ಲಿ ಆಗಿರ್ಬೋದು, ಎಲ್ಲ ಆಡಳಿತ ಪಕ್ಷಕ್ಕೆ ಹೇಳುವಂಥ ಮುಖಾಂತರ ಅವ್ರಿಗೆ ಇವತ್ತು ಕೆಲಸವನ್ನು ಕಾರ್ಯಗಳಲ್ಲಿ ನೀವು ಹಲವಾರು ಕೆಲಸ ಕಾರ್ಯಗಳೆಲ್ಲ ನೀವು ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ವಿರೋಧ ಪಕ್ಷ ನಾಯಕನಾಗಿ ಆಯ್ಕೆಯಾಗಿದ್ದೀನಿ. ಅದು ಸಂಪೂರ್ಣವಾದಂಥ ಇಡೀ 25 ವರ್ಷ ಅವಕಾಶ ಕೊಟ್ಟರು ಕೂಡ ನೀವು ಕೆಲಸ ಮಾಡಿಲ್ಲ. ಮುಂದೆ ಬರುವಂಥ ದಿನಗಳಲ್ಲಿ ಈ ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಒಂದು ಉಳಿದ ವಾತಾವರಣವನ್ನು ನೋಡ್ತಾ ಇದ್ದೀವಿ. ನಾವು ಎಲ್ಲೇ ನೋಡಿದ್ರೆ ನಾವು ಗುಂಡೆ ನೋಡುವಂಥ ಕೆಲಸ ಆಗಿರ್ಬೋದು, ಧೂಳಿನ ವಾತಾವರಣ ಆಗಿರ್ಬೋದು, ಯಾವುದೂ ಸೌಂದರ್ಯೀಕರಣ ಬಗ್ಗೆ ಒತ್ತಾಗಿರ್ಬೋದು, ಅದೇ ರೀತಿ ನಮ್ಮ ಈ ಘನತ್ಯಾಜ್ಯದ ಬಗ್ಗೆ ವಿಶೇಷವಾದಂಥ ಒಂದು ಕೆಲಸಗಳನ್ನು ಕೂಡ ಯಾವುದನ್ನು ಕೂಡ ನಾವು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ನೋಡ್ತಾ ಇಲ್ಲ. ಮುಂದೆ ಬರುವಂಥ ದಿನಗಳಲ್ಲಿ ಇದೇ ರೀತಿ ಅವರ ನಡವಳಿಕೆ 25 ವರ್ಷ ನಡೀತಾ ಇದೆ. ಇದೇ ರೀತಿ ಅವರು ಆಡಳಿತ ಮಾಡ್ಕೊಂತ ಹೋದರೆ ನಾವು ಹೋರಾಟದ ಮೂಲಕ ಅವ್ರಿಗೆ ನಿಟ್ಟದಲ್ಲಿ ಅವ್ರಿಗೆ ಹೇಳಿಕೊಡುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭ ಮಾಡ್ತೇನೆ ಅಂತೇಳಿ. ಕ್ರಾಂತಿ ಸಮಾಚಾರ ಧಾರವಾಡ.